ಕೆಎಂಎಫ್ ಫೀಡ್ ಅನ್ನ ರೈತರಿಗೆ ಸಪ್ಲೈ ಮಾಡ್ತದೆ. ನಾವು ರೈತರಿಗೆ ಸಪ್ಲೈ ಆಗತ್ತ ಸಂದರ್ಭದಲ್ಲಿ ಅನುಕೂಲ ಆಗಲಿ ಅಂತೇಳಿ ಅವ್ರಿಗೆ ಯಾವ್ಯಾವ ರೂಟ್ ಹೋಗ್ಬೇಕು ಅಂತೇಳಿ ನಮ್ಮ ಆಫೀಸರ್ ಯಾರಾದ್ರೂ ಒಬ್ರು ಕೋಆರ್ಡಿನೇಷನ್ ಮಾಡ್ತಿರ್ತಾರೆ. ಅಷ್ಟಿದ್ದಾಗ್ಯೂ ಕೂಡ ಕೆಲವರು ನನ್ನ ನಂಬರ್ ಪ್ರತಿ ರೈತರ ಹತ್ರ ಇದೆ. ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿದ್ವಿ ನಾವು. ಪ್ರತಿ ಹಾಲಾಗ್ತಕ್ಕಂಥವ್ರು ಆ ಗ್ರೂಪ್ ಅಲ್ಲಿ ಸೇರಿಸಿ ಪ್ರತಿ ನಿತ್ಯ ಏನೇನ್ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಗ್ರೂಪ್ಗೆ ಶೇರ್ ಮಾಡಿಸ್ತಾ ಇದೆ. ನನ್ನ ಕಾರ್ಯಕ್ಷೇತ್ರದ ವ್ಯಾಪ್ತಿ ಒಳಗಡೆ ಇದ್ದಾಗ್ಯೂ ಕೂಡ ಕೆಲವರು ಮಾತಾಡ್ತಾರೆ, ಅರೆ ಯಾರು ನಿಜವಾಗಿ ಮೋಸ ಮಾಡ್ತಾವ ರೈತರಿಗೆ ಅಂತಕ್ಕಂಥವ್ರನ್ನ ಅವ್ರನ್ನ ಕ್ರಮ ತಗೊಳ್ತಕ್ಕಂಥದ್ದು, ಅವ್ರನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತಕ್ಕಂಥದ್ದನ್ನ ಖಂಡಿತವಾಗಿ ಕೂಡ ಮಾಡ್ತೀವಿ. ಅದು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಕ್ಷಮೆ ಅಂತಕ್ಕಂಥದ್ದು ಇಲ್ಲ ಇದರಲ್ಲಿ. ನಿಮ್ಗೆ ಗೊತ್ತಿರಲಿ, ಫೀಡ್ ಫ್ಯಾಕ್ಟರಿಗೆ ಪ್ರತಿನಿತ್ಯ ರಾಜನಗುಂಟೆ ಫೀಡ್ ಫ್ಯಾಕ್ಟರಿಯಲ್ಲಿ 260-270 ಟನ್ ಫೀಡ್ ತಯಾರಾಗ್ತಕ್ಕಂಥದ್ದಕ್ಕೆ ಫೀಡ್ ಅಲ್ಲಿ ಮೇಜರ್ ಆಗಿ ಕಾಕಂಬಿ ಮೊಲಾಸಿಸ್ ನ ಬಳಕೆ ಮಾಡ್ತೀವಿ. ನಮ್ಮ ರಾಜಗುಂಟೆ ಪ್ಲಾಂಟ್ಗೆ ಪ್ರತಿ ತಿಂಗಳಿಗೆ 1000 ಟನ್ ಮೊಲಾಸಿಸ್ ಬರ್ತದೆ. ಒಟ್ಟು ರಾಜ್ಯದಲ್ಲಿ ಇರ್ತಕ್ಕಂಥ 5 ಫ್ಯಾಕ್ಟರಿಗಳಿಗೆ 10,000 ಟನ್ ಮೊಲಾಸಿಸ್ ಬರ್ತದೆ. ಆದ್ರೆ ಕೆಲವು ಕೆಎಂಎಫ್ ಅಧಿಕಾರಿಗಳು ರೈತರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಫೀಡ್ ಫ್ಯಾಕ್ಟರಿಗೆ ಮೊಲಾಸಿಸ್ ಬೇಕು ಅಂತೇಳಿ GM ಶುಗರ್ಸ್ ಅಂತ ಹೇಳಿ ಮತ್ತು ಇನ್ನೊಂದು GM ಶುಗರ್ಸ್ ಅಂತ ಹೇಳಿ ಒಟ್ಟು 4,500 ಟನ್ ಮೊಲಾಸಿಸ್ ಬೇಕು ಅಂತೇಳಿ ಟೆಂಡರ್ ಅನ್ನ ಕರೀತಾರೆ. ಟೆಂಡರ್ ಕರಿಬೇಕಾದ್ರೆ ಅದರಲ್ಲಿ TRS 50% ಹೆಚ್ಚಿರಬೇಕು, ಮತ್ತೆ ಬ್ರಿಕ್ಸ್ ಅಂದ್ರೆ ಕನ್ನಡದಲ್ಲಿ ಸಾಂದ್ರತೆ ಅಂತ ಕರಿತೀವಿ ನಾವು, ಬ್ರಿಕ್ಸ್ 85% ಗಿಂತ ಹೆಚ್ಚಿರಬೇಕು ಅಂತೇಳಿ ಟೆಂಡರ್ ಕರೆದಿ ಟೆಂಡರ್ ರೇಟು 15,990 ರೂಪಾಯಿ. ಟೆಂಡರ್ ರೇಟು 15,990 ರೂಪಾಯಿ. ಆದ್ರೆ ಇವತ್ತು ಮಾರುಕಟ್ಟೆ ಬೆಲೆ TRS 50%, ಶುಗರ್ ಅಂಶ 50% ಜಾಸ್ತಿ ಇರ್ತಕ್ಕಂಥದ್ದು, ಬ್ರಿಕ್ಸ್ 85% ಜಾಸ್ತಿ ಇರ್ತಕ್ಕಂಥದ್ದು ಮಾರುಕಟ್ಟೆಯಲ್ಲಿ 11,500ರಿಂದ 12,000 ರೂಪಾಯಿ ಇದೆ ಇವತ್ತು ಮಾರುಕಟ್ಟೆ ಬೆಲೆ. ಆದ್ರೆ ಇವ್ರು ಖರೀದಿ ಮಾಡಿದ ಇದನ್ನ ಸಪ್ಲೈ ಮಾಡಬೇಕಾದ್ರೆ ನಮ್ಮ ಆಫೀಸರ್ಸ್ ಅಂದ್ರೆ ಕೆಎಂಎಫ್ ಆಫೀಸರ್ಸ್ಗಳು ರಿಪೋರ್ಟ್ ಆಗ್ತಾರೆ, ಟೆಕ್ನಿಷಿಯನ್ ರಿಪೋರ್ಟ್ ಆಗ್ತಾರೆ, ಇದು ಸರಿ ಇಲ್ಲ, ಬ್ರಿಕ್ಸ್ ಕೂಡ 85% ಗಿಂತ ಕಡಿಮೆ ಇದೆ, TRS ಬರೀ 20% ಇದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಆಗಿ ತಗೊಳ್ಳಬಾರ್ದು ಅಂತ ಹೇಳಿ ಅಧಿಕಾರಿಗಳು ಮೇಲಧಿಕಾರಿಗಳು ಹಾಕ್ತಾರೆ. ಕೆಎಂಎಫ್ ಅಲ್ಲಿ ತಗೊಳ್ಳಕ್ ಎಲಿಜಿಬಲ್ ಇಲ್ಲ ಅಂತ ಹಾಕಿದ್ರು ಕೂಡ ಮೇಲಧಿಕಾರಿಗಳು ಇದನ್ನ ತಗೊಳ್ಬೇಕು ಅಂತ ಒತ್ತಡ ಹಾಕಿಸಿ ತಗೊಂಡು ಕಳಪೆ ಗುಣಮಟ್ಟದ ಫೀಡ್ ಅನ್ನ ಸಪ್ಲೈ ಮಾಡಿದ್ದಾರೆ. ಈ ಫೀಡು ಯಾವ ರೀತಿ ಆಯ್ತು ಅಂತಂದ್ರೆ, ತೆನಾಲಿ ರಾಮ ಬೆಕ್ಸ್ ಹಾಕಿದ ಕತೆ ನಿಮ್ಗೆಲ್ಲ ಗೊತ್ತಿರ್ಬೇಕು. ಹಾಲು ನೋಡಿದ ತಕ್ಷಣ ಬೆಕ್ಕು ಓಡತಾ ಇತ್ತು, ನಮ್ಮ ಫೀಡ್ ನೋಡಿದ ತಕ್ಷಣ ಹಸುಗಳು ಓಡತಾ ಇದ್ದ ಸಂದರ್ಭಗಳು ನಿರ್ಮಾಣ ಆಗಿದೆ ಇವತ್ತು. ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ? ಆಮೇಲೆ TRS ಕೂಡ ಅವ್ರ ಲ್ಯಾಬ್ ಹೇಳಿದ್ಮೇಲೆ ಗಲಾಟೆ ಮಾಡಿದ ಮೇಲೆ ಲ್ಯಾಬ್ ಚೆಕ್ ಮಾಡಿಸಿದ ಮೇಲೆ ನಾವು ಕೆಎಂಎಫ್ ಅಧಿಕಾರಿಗಳು ಚೆಕ್ ಮಾಡಿಸಿದ ಮೇಲೆ ನೀವು ನೋಡಬಹುದು ಇದರಲ್ಲಿ TRS GM ಶುಗರ್ಸ್ 23% ಇದೆ, 50% ಗಿಂತ ಹೆಚ್ಚಿರಬೇಕಿತ್ತು. ಮೈಲಾರಿ ಶುಗರ್ಸ್ ಬರೀ 20% ಇದೆ. ಅಂದ್ರೆ ಎಲ್ಲ ಕೂಡ ವೇಸ್ಟ್ ಆಗಿ ಬಿಸಾಕ್ತಕ್ಕಂಥ ಪ್ರಾಡಕ್ಟ್ ನ ತಗೊಂಬಂದು ರೈತರಿಗೆ ಫೀಡ್ ಅನ್ನ ಮಾಡಾಕ್ತಿರ್ತಕ್ಕಂಥದ್ದು. ನಿಮ್ಗೊಂದು ಅಂದಾಜು ಹೇಳಕ್ ಬಯಸ್ತೀನಿ ನಾನು. ತಿಂಗಳಿಗೆ 10,000 ಟನ್ ಮೊಲಾಸಿಸ್ ಖರೀದಿ ಮಾಡ್ತಾವ್ರೆ ಅಂತಂದ್ರೆ ಒಂದು ಟನ್ ಮೇಲೆ ಬಹುಶಃ 20% ಇರ್ತಕ್ಕಂಥ ನನ್ನ ಪ್ರಕಾರ 7,000 ರೂಪಾಯಿ ಇರ್ಬೋದು ಮಾರುಕಟ್ಟೆ ಬೆಲೆ. 7,500 ರೂಪಾಯಿ ಇರ್ಬೇಕು. TRS 20% ಇರ್ತಕ್ಕಂಥದ್ದು ಮಾರುಕಟ್ಟೆಯಲ್ಲಿ ಇವತ್ತಿನ ಬೆಲೆ ಒಂದು 7,500 ಇರ್ಬೋದು. ನಾನು ಅವಾಗಲೇ ಹೇಳಿದೆ ನಿಮಗೆ, TRS 50% ಮೇಲೆ ಇರ್ತಕ್ಕಂಥದ್ದು ಕೂಡ ಇವತ್ತು 11,500ರಿಂದ 12,000 ರೂಪಾಯಿ ಇದೆ. ಇವ್ರು ಖರೀದಿ ಮಾಡಿರ್ತಕ್ಕಂಥ 15,990 ರೂಪಾಯಿ ಖರೀದಿ ಮಾಡಿದ್ದಾರೆ. ಅಂದ್ರೆ 7,000 ಇಂಟು 15,999 ರೂಪಾಯಿ ಅಂದ್ರೆ ಹೆಚ್ಚು ಕಡಿಮೆ 8,500 ರೂಪಾಯಿ ಡಿಫ್ರೆನ್ಸ್ ಇದೆ ರೇಟ್ ಅಲ್ಲಿ. 8,500 ಇಂಟು 10,000 ಟನ್ ಅಂತಂದ್ರೆ ತಿಂಗಳಿಗೆ ಎಷ್ಟಾಗ್ತದೆ ಅಂತ ಅಂದಾಜು ಮಾಡ್ಬೇಕು ನೀವು.
ವರ್ಷಕ್ಕೆ ಎಷ್ಟಾಯ್ತು? ಈ ತಪ್ಪಿತಸ್ಥ ಅಧಿಕಾರಿಗಳನ್ನ ಕೂಡಲೇ ಬಂಧಿಸಬೇಕು, ಸಸ್ಪೆಂಡ್ ಮಾಡಿ ಅಂತೇಳಿ ನಾವು ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದೀವಿ. RCS ಅವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ವಾರ ಆದ್ರೂ ಕೂಡ ಯಾವುದೇ ಕ್ರಮ ಜರುಗಿಸಿಲ್ಲ. ರೈತರು ಕೂಡ ಒಂದ್ ಕಡೆ ಬೀದಿಗಿಳಿತಕ್ಕಂತ ವಾತಾವರಣ ನಿರ್ಮಾಣ ಆಗಿದೆ. ಇದರಿಂದ ಅನೇಕ ಹಸುಗಳು ಸತ್ತೋಗಿದ್ದಾವೆ, ಅನೇಕ ಹಸುಗಳು ಕಾಯಿಲೆ ಹಂತದಲ್ಲಿದೆ. ಯಾರ್ದು? ಯಾಕೆ ನಮ್ಮ ಹಸು ಕೂಡ ಸುಮಾರು 2.5 ಲಕ್ಷ ರೂಪಾಯಿ ಹಸು ಕೂಡ ತಿನ್ಕಂತು. ಕೇಳಿದ್ರೆ ಹೊಟ್ಟೆ ಉಬ್ರ ಬಂತು ಅಂತಂದ್ರೆ ಏನ್ ತಿಂತಾ ಇತ್ತು ಅಂದ್ರೆ ಫೀಡ್ ತಿಂತಾ ಇತ್ತು. ಬಡ ರೈತರು ಇವತ್ತು ಹೈನುಗಾರಿಕೆ ನಂಬಿ ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಾ ಇಲ್ಲ. ಈ ಫೀಡ್ ಅನ್ನು ಉಪಯೋಗಿಸೋದ್ರಿಂದ ಅನೇಕ ಸಂದರ್ಭಗಳಲ್ಲಿ ಗರ್ಭ ಕೂಡ ಕಟ್ತಾ ಇಲ್ಲ. 2 ಸರಿ 3 ಸರಿ ಸಮಯ ಸಾಗಿಸೋದು ಕೂಡ ನಿಲ್ತಾ ಇಲ್ಲ. ಆ ಕಾರಣಕ್ಕಾಗಿ ತಪ್ಪಿತಸ್ಥ ಅಧಿಕಾರಿಗಳನ್ನ ಕೂಡಲೇ ಬಂಧಿಸಬೇಕು, ಅವ್ರ ಮೇಲೆ FIR ರಿಜಿಸ್ಟರ್ ಮಾಡಬೇಕು ಅಂತೇಳಿ ಹೇಳಿದ್ರೆ ಅಲ್ಲೆಲ್ಲೋ ಟ್ರಾನ್ಸ್ಫರ್ ಮಾಡುದು, ಇಲ್ಲೆಲ್ಲೋ ಟ್ರಾನ್ಸ್ಫರ್ ಮಾಡುವಂತ ಉಡಾಪೆ ಉತ್ತರವನ್ನು ಕೊಡ್ತಾ ಇದ್ದಾರೆ KMF ಅಧಿಕಾರಿಗಳು. ಕೂಡಲೇ ಅವ್ರ ಮೇಲೆ FIR ರಿಜಿಸ್ಟರ್ ಆಗಬೇಕು. ಯಾರ್ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ, ಯಾರು ಪರ್ಚೇಸಿಂಗ್ ಅಲ್ಲಿ ಇದ್ರು, ಯಾರು ಅವ್ರಿಗೆ ಸಹಕಾರವನ್ನು ಕೊಟ್ರು. ಬರೀ ನಾನು ಒಂದನ್ನೇ ಹೇಳ್ತಾ ಇದ್ದೀನಿ ನಿಮ್ಗೆ, ಆದ್ರೆ ಇನ್ನೂ ಅನೇಕ ಉಪ ಉತ್ಪನ್ನಗಳಿದೆ. 86,000 ಮೆಟ್ರಿಕ್ ಟನ್ ತಿಂಗಳಿಗೆ ಸೇಲ್ ಆಗ್ತದೆ ಅಂದ್ರೆ ಎಷ್ಟೆಷ್ಟು ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡ್ತಾವ್ರೆ, ಯಾವ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡ್ತಾವ್ರ ಇಲ್ವಾ ಅಂತಕ್ಕಂಥ ಎನ್ಕ್ವೈರಿ ಆಗ್ಬೇಕಾಗಿದೆ. ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗ್ಬೇಕು. ಕೂಡಲೇ 2,000 ಟನ್ ಅನ್ನ ನಾವು ಈಗಾಗಲೇ ಸ್ಟಾಪ್ ಮಾಡಿಸಿದ್ವಿ ಮೊಲಾಸಿಸ್ ನ ರಾಜಮುಂಟೆ ಪ್ಲಾಂಟ್ ಅಲ್ಲಿ. ಅದನ್ನ ಮತ್ತೆ ರಾತ್ರಿ ಉಪಯೋಗಿಸಬಹುದು, ಅದನ್ನ ಖಾಲಿ ಮಾಡಬಹುದು. ಆ ಕಾರಣಕ್ಕಾಗಿ RCS ಅವರು ಕೂಡಲೇ ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ಅವ್ರ ಮೇಲೆ FIR ರಿಜಿಸ್ಟರ್ ಮಾಡ್ತಕ್ಕಂಥದನ್ನ ಆದೇಶವನ್ನು ಹೊರಡಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ಮತ್ತೆ ಯಾವ ನಮ್ಮ ಹಸುಗಳು ತೀರ್ಕೊಂಡಿದ್ದಾವೆ ಅವರಿಂದ ದುಡ್ಡು ವಸೂಲಿ ಮಾಡಿ ನಾವು ಪರಿಹಾರವಾಗಿ ಕೊಡಬೇಕು. ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರಿಂದ ವಸೂಲಿ ಮಾಡಿ ನಮ್ಮ ಹಸುಗಳು ಯಾವ ಯಾವ ರೈತರ ಹಸುಗಳು ತೀರ್ಕೊಂಡಿದ್ದಾವೆ ಅವರಿಗೆ ವಾಪಸ್ ಕೊಡಿಸ್ತಕ್ಕಂಥ ಕೆಲಸ ಆಗ್ಬೇಕು. ಅವನ ಸಂಪೂರ್ಣವಾಗಿ ಯಾವತ್ತೂ ಕೂಡ ಅವ್ರ ಕೆಲಸಕ್ಕೆ ಬರೋದ್ ರೀತಿಯಲ್ಲಿ ನೋಡ್ಕೊಂಡು ಅವ್ರು ಜೈಲಲ್ಲಿ ಇರ್ತಕ್ಕಂಥ ಕೆಲಸ ಆಗ್ಬೇಕು. ಮುಂದಿನ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಈ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಸರ್, ಕ್ರಮ ಏನಕ್ಕಾಗಿಲ್ಲ ಅಂತ? ಈ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದು ಕ್ರಮ ಅದೇ ಮಾಡ್ತಾ ಇದೀವಿ, ಅದೇ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂತ ಹೇಳಿ ಅಂತ ಮಾಡ್ತೀವಿ ಕ್ರಮ ಅಂತ ಹೇಳ್ತಾನೆ. ನಾನು ಕಟ್ಟುವಾಗಲೇ 1 ವಾರ ಆಯ್ತೇನಪ್ಪ ನಾವು ಕೊಟ್ಟಿ, ವಾರ ಆಯ್ತು. ಅಧ್ಯಕ್ಷರ ಗಮನಕ್ಕೆ ಸುರೇಶ್ ಅವ್ರ ಗಮನಕ್ಕೆ ಇದು ಅಧ್ಯಕ್ಷ ಗಮನಕ್ಕೆ ನಮ್ದಲ್ಲ, ಈ ಸಂಸ್ಥೆ KMF ನಮ್ದು ಬೆಂಗಳೂರು ಡೈರಿ ಬಾಬಾ ಅಧ್ಯಕ್ಷ ದೂರು ಕೊಡ್ತಾನೆ ಹೇಳ್ತಾ ಇದೀವಿ ಎಲ್ಲ ಕೂಡ. 16 ಸೇರಿ ಇದು 16 ಸೇರಿ ನಮ್ಮ ತರದ 16 ಸಂಸ್ಥೆಗಳು ಸೇರಿ KMF. ನಮ್ಮ ಸಂಸ್ಥೆ ಅಲ್ಲ ಅದು. ಆಕ್ಚುಲಿ ಜನರಲ್ಲಿ ತಪ್ಪು ಅಭಿಪ್ರಾಯ ಬರೋ ರೀತಿ ಮಾಡ್ತಾವ್ರೆ. ಬೆಂಗಳೂರು ಡೈರಿ ಅವರು ಅಂತ. ಬೆಂಗಳೂರು ಡೈರಿಗೂ ಫೀಡ್ ಫ್ಯಾಕ್ಟರಿಗೂ ಸಂಬಂಧವೇ ಇಲ್ಲ. ಫೀಡ್ ಹಂಚೋದಷ್ಟೇ. ರೈತರಿಗೆ ಸಪ್ಲೈ ಮಾಡ್ತಾರೆ, ನಾವು ಪಾಪ ಅವ್ರಿಗೆ ಏನು ಅನುಕೂಲ ಆಗ್ಲಿ ಅಂತ ಹೇಳ್ತೀವಿ. ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ. ಸಂಪೂರ್ಣವಾಗಿ ನಮಗೂ ಫೀಡ್ ಫ್ಯಾಕ್ಟರಿ ಸಂಬಂಧ ಇಲ್ಲ. ಸರ್ KMF ಅಲ್ಲಿ ಯಾವ ಹಂತದ ಅಧಿಕಾರಿಗಳು ಸರ್ ಅದು? ನೋಡಿ, KMF ಇದರಲ್ಲಿ ಯಾರು ಹಿಂದೆ ಇದ್ದಂತ MD ಅವರು ಮತ್ತೆ ಯಾರು ಪರ್ಚೇಸಿಂಗ್ ಅಡ್ಮಿನ್ ಜಯಕುಮಾರ್ ಅಂತ ಇದ್ರು ಅವರು, ಮತ್ತೆ ಅವ್ರ ಕೆಳ ಹಂತದ ಪರ್ಚೇಸಿಂಗ್ ಕಮಿಟಿಯಲ್ಲಿ ಸುಮಾರು 7 ಜನ ಇರ್ತಾರೆ. ಅವರೆಲ್ಲರೂ ಕೂಡ ಕಾರಣಕರ್ತ ಆಗ್ತಾರೆ ಇದರಲ್ಲಿ. ಇವಾಗ ಕೆಳ ಹಂತದ ಅಧಿಕಾರಿ ತಗೊಳ್ಳಬಾರ್ದು, ಎಲಿಜಿಬಲ್ ಇಲ್ಲ ಅಂತ ಅವ್ರು ಬರೆದ ಮೇಲೆ ನಿಮ್ಗೆ ಕಾಪಿ ನೋಡ್ಬೋದು. ತಗೋಬಾರ್ದು ಅಂತ ಹೇಳಿ ಬರೆದಿದ್ದಾರೆ. ಬಹಳ ಕ್ಲಿಯರ್ ಆಗಿ ತಗೊಳ್ಳಬಾರ್ದು, ಎಲಿಜಿಬಲ್ ಇಲ್ಲ, ಇದು ರಿಜೆಕ್ಟ್ ಮಾಡಬೇಕು, ಅವರಿಂದ ವಸೂಲಿ ಮಾಡಬೇಕು ಅಂತ ಬರೆದವ್ರೆ. 5 ಕೋಟಿ ವಸೂಲಿ ಮಾಡ್ಬೇಕು ಅದೊಂದು ಕಂಪ್ನಿಯಿಂದ ಅಂತ, ಎಲ್ಲ ಕಂಪ್ನಿಯಿಂದ ವಸೂಲಿ ಮಾಡಿ ಅಂತ ಬರೆದವ್ರೆ. ಯಾವುದು ಕೂಡ ಮೊಳಸಿ ಸರಿ ಇಲ್ಲ ಅಂತ ಹೇಳಿ. ಟೆಕ್ನಿಷಿಯನ್ ಬರೆದ ಮೇಲೂ ಕೂಡ ತಗೊಳ್ತಾರೆ ಅಂತಂದ್ರೆ ಇದ್ರಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಕೋಟಿ ಸರ್ ಟೋಟಲ್? ಅಲ್ಲ, ಅಂದಾಜು ನೀವು ಲೆಕ್ಕ ಹಾಕೊಳ್ಳಿ. 10,000 ಟನ್ ತಿಂಗಳಿಗೆ ಅಂತಂದ್ರೆ ಎಷ್ಟು ಕೋಟಿ ಆಗ್ಬೋದು ಅಂತ ಲೆಕ್ಕ ಹಾಕೊಳ್ಳಿ. ನೀವು 1 ಟನ್ 15,990 ರೂಪಾಯಿ ಖರೀದಿ ಮಾಡಿರ್ತಕ್ಕಂಥ ರೇಟು. ನೀವು ಪ್ರತಿ ತಿಂಗಳು 10,000 ಟನ್ ಖರೀದಿ ಮಾಡೋರೆ. ರಾಜನಗುಂಟೆಗೆ 1,000 ಟನ್ ಸಪ್ಲೈ ಆಗ್ತದೆ. ಇದಕ್ಕಿಂತ ಎಲ್ಲ ದೊಡ್ಡ ಇರ್ತಕ್ಕಂಥದ್ದು KMF ಫಂಡ್ ಬರ್ತಕ್ಕಂಥವು. ಇದು ರಾಜ್ಯದ ಉದ್ದಗಲಕ್ಕೆ ಇದಾಗಿರ್ಬೋದು. ನೀವು ಹೋಗಿ ನೋಡ್ಬೋದು ಅಲ್ಲಿ, ಎಲ್ಲಿ ಇದರಲ್ಲಿ ಫೀಡ್ ಫ್ಯಾಕ್ಟರಿ ಮೊಲಾಸಿಸ್ ಘಟಕ ಹೋಗಿ ನೋಡ್ಬೋದು. ನಾವು ಬೀಗ ಹಾಕ್ಸಿದೀವಿ. ಇವಾಗ 2,000 ಟನ್ ಸ್ಟಾಕ್ ಇದೆ.
ಆಮೇಲೆ ರಿಪೋರ್ಟ್ ಯಾವುದು ಕೂಡ ನಾವು ಮಾಡಿಸಿದ ರಿಪೋರ್ಟ್ ಅಲ್ಲ ಇದೆಲ್ಲ ಕೂಡ ಅವ್ರು ಮಾಡಿಸಿರೋದು ಕರ್ನಾಟಕ ನಂದಿನಿ ಹಾಲು ಉತ್ಪಾದಕ ಸಹಕಾರಿ ಮಂಡಲದವ್ರು ಮಾಡಿಸಿರ್ತಕ್ಕಂಥ ರಿಪೋರ್ಟ್ ಇದ್ದು ಅವ್ರ ರಿಪೋರ್ಟ್ ಅಲ್ಲಿ ಎಷ್ಟಿದೆ GM ಶುಗರ್ಸ್ 23% ಇದೆ TRS ಮೈಲಾರಿ ಶುಗರ್ಸ್ ಬರೀ 20% ಇದೆ ರೈತರಿಗೆ ಮೋಸ ಅಲ್ವಾ ಇದು ಮಾಡಿರ್ತಕ್ಕಂಥದ್ದು ನಾವು ರೈತರು ಪರವಾಗಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸೋರಿಗೆ ಶಿಕ್ಷೆ ಕೊಡಿಸೋವರೆಗೂ ಕೂಡ ಬಿಡೋದಿಲ್ಲ ನಾವು